ಹರಿಹರ ತಾಲೂಕಿನ ಹರಿಹರನಗರ 3ನೇ ವಾರ್ಡ್ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ಅಂಡರ್ ಗ್ರೌಂಡ್ ಡ್ರೈನೇಜ್ ಬ್ಲಾಕ್ ಆಗಿದ್ದು, ಅಲ್ಲಿ ವಾಸಿಸುತ್ತಿರುವಂತಹ ಸಾರ್ವಜನಿಕರ ಮನೆಗಳಲ್ಲಿ ಗಲೀಜು ನೀರು ಮನೆಯ ಬಾತ್ರೂಮ್ಗಳಲ್ಲಿ ವಾಪಸ್ ಬರ್ತಾ ಇದ್ದು, ಇಡೀ ಮಜ್ಜಿಗೆ ಬಡಾವಣೆಯ ಎಲ್ಲ ಮನೆಗಳು ಗಬ್ಬು ವಾಸನೆ ಹೊಡೆಯುತ್ತಿವೆ. ಕಾರಣ ಸ್ಥಳಕ್ಕೆ ಆಗಮಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದ ವಾರ್ಡ್ ಸದಸ್ಯರು ಸ್ಥಳಕ್ಕೆ ಪೌರಾಯುಕ್ತರನ್ನು ಹಾಗೂ ಎಇಇಯವರನ್ನು ಇಂಜಿನಿಯರ್ ರೈಮಾನ್ ಸ್ಥಳಕ್ಕೆ ಕರೆಯಿಸಿ ಪರಿಸ್ಥಿತಿಯನ್ನು ವಿವರಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ತರಾಟೆ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ, ತಾಲೂಕು ಅಧ್ಯಕ್ಷರು ರಮೇಶ್ ಮನೆ ಅವರು ಹಾಗೂ ನಗರ ಘಟಕದ ಅಧ್ಯಕ್ಷರು ಪ್ರೀತಂ ಬಾಬು ಅವರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿ ಇಲ್ಲಿನ ಜನರಿಗೆ ಆಗ್ತಿರುವ ತೊಂದರೆಗಳ ಬಗ್ಗೆ ಪೌರಾಯುಕ್ತರಿಗೆ ತೋರಿಸಿ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮುಂದೆ ಈ ರೀತಿ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಅಂಡರ್ ಗ್ರೌಂಡ್ ಲೈನ್ಗಳನ್ನು ದುರಸ್ತಿ ಮಾಡಿ ಈ ಗಬ್ಬು ವಾಸನೆಯಿಂದ ವಾರ್ಡಿನ ಜನರನ್ನ ಮುಕ್ತಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಮತ್ತು ಪೌರಾಯುಕ್ತರು ಇಂದು ಸಂಜೆ ಒಳಗಾಗಿ ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸಿಕೊಡ್ತೇವೆ ಅಂತ ಪೌರಾಯುಕ್ತರು ಈ ಸಂದರ್ಭದಲ್ಲಿ ತಿಳಿಸಿದರು. ಕ್ಯಾಮ್ರಾಮ್ಯಾನ್ ಹಜರತ್ ಅಲಿ ಜೊತೆ ಎಲ್ ತಿಪ್ಪೇಶ್, ದಾವಣಗೆರೆ. ಪವರ್ ನ್ಯೂಸ್ 1 ಚಾನೆಲ್ ವರದಿಗಾರ, ದಾವಣಗೆರೆ ಜಿಲ್ಲೆ, ಹರಿಹರ ತಾಲೂಕು, ಹರಿಹರ. ಫಸ್ಟ್ ಇದನ್ನ ಐತಲ್ಲ ಚಪ್ಪಲಿ ನೋಡು ಸರ್, ಈಗ ಒಂದು ಸ್ವಲ್ಪ ಫುಲ್ ಬ್ಲಾಕ್ ಆಗಿದೆ ಸರ್. ಇದು ಈಗ ಈ ನೀರು ಕಕ್ಷದ ನೀರು ವಾಪಸ್ ಅವ್ರ ಮನಿ ಒಳಗೆ ಹೋದ್ರೆ ಅವ್ರ ಹೆಂಗ್ ಇರ್ಬೇಕು ಮನಿ ಒಳಗೆ? ಏನ್ರಿ ಬಸಣ್ಣರ ಬಿಡ್ರೆ ಏನಾಗಿತ್ತು ನಿಮ್ ತೊಂದ್ರಿ? ನೀವು ಆರಾಮ ಮಾತ್ರ ಕೂಲಾಗಿ ಹೇಳ್ತೀರಿ. ಸರ್ ಏನ್ ಮಾಡ್ತಾರೆ ಗೊತ್ತಾ, ಈ ಬ್ಲಾಕ್ ಆಗೈತೆ ಅಂತ ಬರೋದು ಇಲ್ಲಿ ನೋಡದ ಹಿಂಗ ಎತ್ತದ, ಆಮೇಲೆ ಹಂಗ ದಡ್ ಅಂತ ಬಿಡೋದು. ಹಿಂಗ ಎತ್ತದ್ರ ಆಮೇಲೆ ಹಾಕ್ಬೇಕಲ್ಲ, ಸರಿ ಆಗ್ತದ. ಹಿಂಗ್ ನಿಲ್ಸದ ದಪ್ಪ ಅಂತ ಬಿಟ್ಟು ಬಿಡೋದು, ಅದು ಹೊಡ್ಕೊಂಡು ಒಳಗೆ ಹೋಗೈತಿ. ಇದು 25 ಅಡಿ ಒಳಗಿದೆ. ನೋಡಿ ಭಯ ಆಗತ್ತೆ, ಹಿಂದಕ್ಕೆ ಸರಿಬೇಕು ನಾವು. ಅಲ್ಲಿಂದ ಹೆಂಗ್ ತೆಗಿಬೇಕು? ಅದು ಇರೋದು ಒಂದು ಪೈಪ್ನಾಗ ಈ ಕಡೆಗಾರ ಆ ಕಡೆ ಸಿಕ್ಕಂಡ್ರ ಆ ಕಡೆ ಬರ್ಬೇಕು. ಹೆಂಗ ಒಳಗೆ ಸರ್ಸೋದ್ ಹೆಂಗ? ವಾಸ್ತುಸ್ಥಿತಿ ನೋಡಿದ್ರೆ ಗೊತ್ತಾಯ್ತು. ಇದೇ ಪರಿಸ್ಥಿತಿ ಎಂಟರ್ ಏರಿಯಾ ತುಂಬಾಗಿದೈತಿ.